ನಾವು ಈ ರೀತಿ ಸ್ಟೇಟ್ಮೆಂಟ್ಗಳು ಬಂದಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ನಾಯಕರ ಎದುರುಗಡೆ ಮೈಕ್ ಹಿಡಿತೀವಿ, ಕೇಳ್ತೀವಿ. ಆ ಸಂದರ್ಭದಲ್ಲಿ ಕೆಲ ನಾಯಕರು ಉತ್ತರ ಕೊಡ್ತಾರೆ. ಉತ್ತರ ಕೊಟ್ಟಾದ ಮೇಲೆ ಬೇರೆ ಬೇರೆ ನಾಯಕರು ಮತ್ತೇನೇನು ಉತ್ತರ ಕೊಡ್ತಾರೆ ಅದು ಗೊತ್ತಿರುವಂಥ ಸಂಗತಿ. ಹಿಂದೆ ಈ ರಾಜಣ್ಣವ್ರದ್ದು ಸ್ಟೇಟ್ಮೆಂಟ್ ಬಂದಂಥ ಸಂದರ್ಭದಲ್ಲೂ ಕೂಡ ಅದನ್ನೇ ಹೇಳಿದರು, ದೊಡ್ಡವ್ರ ಬಗ್ಗೆ ನಾನು ಮಾತಾಡಲ್ಲ ಅನ್ನುವಂಥ ಮಾತನ್ನು ಡಿ.ಕೆ. ಶಿವಕುಮಾರ್ ಹೇಳಿದರು. ಅದಾದ ಮೇಲೆ ರಾಜಣ್ಣ ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದರು. ಈಗ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ಗೂ ಕೂಡ ಗೊತ್ತಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಎಡವಟ್ಟಾಗತ್ತೆ ಅಂತ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ರಾಜಣ್ಣ ಹೆಸರು ಹೇಳ್ತಿದ್ದಂಗನೇ ಅವರ ಪ್ರತಿಕ್ರಿಯೆ ಕೊಡೋಕ್ಕೆ ನಿರಾಕರಿಸಿದರು. ಸರ್, ಈಗ ರಾಜಣ್ಣ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಕೆಪಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ನಾವು ವಹಿಸ್ಕೊಳ್ಳೋಕೆ ನಿರ್ಧಾರ, ಸಚಿವ ಸ್ಥಾನ ಕೂಡ ಬಿಡ್ತೀನಿ ಅಂತ. ಸರ್, ಈಗ ಮೈಸೂರು ರಾಜಮನೆತನದವರಿಗೆ ಡಿಡಿಆರ್ ಕೊಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ. ನನಗೆ ಇನ್ನ ಗೊತ್ತಿಲ್ಲ ಸರ್. ಈಗ ರಾಜಣ್ಣ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಕೆಪಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ನಾವು ವಹಿಸ್ಕೊಳ್ಳೋಕೆ ನಿರ್ಧಾರ, ಸಚಿವ ಸ್ಥಾನ ಕೂಡ ಬಿಡ್ತೀನಿ ಅಂತ. ಸರ್, ಈಗ ಮೈಸೂರು ರಾಜಮನೆತನದವರಿಗೆ ಡಿಡಿಆರ್ ಕೊಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ. ನನಗೆ ಇನ್ನ ಗೊತ್ತಿಲ್ಲ ಸರ್. ಈಗ ರಾಜಣ್ಣ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಕೆಪಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ನಾವು ವಹಿಸ್ಕೊಳ್ಳೋಕೆ ನಿರ್ಧಾರ, ಸಚಿವ ಸ್ಥಾನ ಕೂಡ ಬಿಡ್ತೀನಿ ಅಂತ. ಸರ್, ಈಗ ಮೈಸೂರು ರಾಜಮನೆತನದವರಿಗೆ ಡಿಡಿಆರ್ ಕೊಡಿ ಅಂತ ಹೇಳಿ